ಇದು ಅವರೆಕಾಳಿನ ಮಾಸ. ಯಾರತ್ತೆ ಮನೆಯಲ್ಲಿ ಕೇಳಿದ್ರು ಅವರೆಹುಳಿ ಇಲ್ಲ, ಅವರೆಕಾಳಿನ ಸಾರು ಮಾಡಿದ್ದೀವಿ ಅಂತಾರೆ. ಆದರೆ ಏನ್ ಗೊತ್ತಾ, ಅವರೆಕಾಳಿನಿಂದ ನೀವು ದೋಸೆ, ಸ್ವೀಟ್ಸ್, ಬೋಂಡಾ, ಐಸ್ ಕ್ರೀಮ್ ಎಲ್ಲ ತಿನ್ನೋ ಭಾಗ್ಯಕ್ಕೆ ಇನ್ನೇನು ಕ್ಷಣಗಣನೆ ಇದೆ. ಇದೇನಪ್ಪ ಇದೆಲ್ಲ ಯಾರು ಮಾಡ್ತಾರೆ? ಇಷ್ಟೆಲ್ಲ ವೆರೈಟೀಸ್ ಊಟ ಹೇಗೆ ಸಿಗುತ್ತೆ ಅಂತ ಯೋಚನೆ ಮಾಡಬೇಡಿ. ಡೀಟೇಲ್ಸ್ ನಾವು ಕೊಡ್ತೀವಿ. ಈ ಚುಮ್ಮು ಚುಮ್ಮು ಚಳಿಗೆ ಬಿಸಿ ಬಿಸಿ ಡಿಫ್ರೆಂಟ್ ಫುಡ್ ತಿನ್ನೋಕೆ ಶುರು ಮಾಡಿ. ಜನವರಿ 5ರಿಂದ 9ರವರೆಗೆ ಅವರೆ ಮೇಳ. ಕಾರ್ತಿಕ ಮಾಸ ಆರಂಭವಾಗಿದ್ದು ಮಾರುಕಟ್ಟೆಯಲ್ಲಿ ಕಣ್ಣು ಹಾಯಿಸಿದಷ್ಟು ಬಗೆ ಬಗೆಯ ಅವರೆಕಾಳು ಕಾಣಸಿಗುತ್ತವೆ. ಇನ್ನು ದಕ್ಷಿಣ ಕರ್ನಾಟಕದ ಮನೆಗಳಲ್ಲಿ ಅವರೆಕಾಳು ಪರಿಮಳ ಹರಿದಾಡುತ್ತಿದೆ. ಅವರೆಕಾಳು ಸಾಂಬಾರ್, ಅವರೆಕಾಳು ಪಲ್ಯ ಇದರದ್ದೇ ಘಮ. ಆದ್ರೆ ಅವರೆಕಾಳಿನಿಂದ ಐಸ್ ಕ್ರೀಮ್, ಹೋಳಿಗೆ, ಬೋಂಡಾ, ಪಕೋಡಾ, ಬರ್ಫಿ ಇದೆಲ್ಲವನ್ನು ನೀವು ಅವರೆಬೇಳೆ ಮೇಳದಲ್ಲಿ ಸವಿಯಬಹುದು. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಜನವರಿ 5ರಿಂದ 9ರವರೆಗೆ 24ನೇ ಆವೃತ್ತಿಯ ಅವರೆಬೇಳೆ ಮೇಳ ನಡೆಯಲಿದೆ. ಶ್ರೀ ವಾಸವಿ ಕಾಂಡಿಮೆಂಟ್ಸ್ ವತಿಯಿಂದ ಮೇಳವನ್ನ ಆಯೋಜಿಸಲಾಗಿದೆ. ಈ ಮೂಲಕ ಉದ್ಯಾನ ನಗರಿ ಜನರು ವರ್ಷದ ಆರಂಭದಲ್ಲೇ ಅವರೆಬೇಳೆ ವಿವಿಧ ಭಕ್ಷ್ಯಗಳನ್ನ ಸವಿಯುವ ಅವಕಾಶ ದೊರೆಯಲಿದೆ. ತರಹೇವಾರಿ ಖಾದ್ಯ ಲಭ್ಯ. ಅವರೆಕಾಯಿಯಿಂದ ಹೋಳಿಗೆ, ನಿಪ್ಪಟ್ಟು, ಉಸುಳಿ, ಕೋಡುಬಳೆ, ಜಾಮೂನು, ಪಾಯಸ, ವಡೆಗಳಷ್ಟೇ ಅಲ್ಲದೆ ಮೇಳದ ಸಂದರ್ಭದಲ್ಲಿ ಹಿತಕಬೇಳೆ ಹೋಳಿಗೆ, ದೋಸೆ, ಸಾರು, ಉಪ್ಪಿಟ್ಟು, ಹನಿ ಜಿಲೇಬಿ, ಅಕ್ಕಿ ಅಥವಾ ರಾಗಿ ರೊಟ್ಟಿ, ಅವರೆಕಾಳು ಚಿತ್ರಾನ್ನ, ಹಿತಕಬೇಳೆ ಮಸಾಲ ವಡೆ, ಖಾರ ಹಿತಕಬೇಳೆ, ಪುದೀನ ಹಿತಕಬೇಳೆ, ಬೆಳ್ಳುಳ್ಳಿ ಹಿತಕಬೇಳೆ, ಕಾಂಗ್ರೆಸ್ ಮಿಕ್ಸ್, ಹಲ್ವಾ, ಪೂರಿ, ಒತ್ತು ಶಾವಿಗೆ, ಅವರೆಕಾಳು ಹೀಗೆ ಅವರೆಕಾಳಿನಿಂದ ತಯಾರಿಸಲಾದ 100 ಬಗೆಯ ಆಹಾರ ಭಕ್ಷ್ಯಗಳು ಅವರೆ ಪ್ರಿಯರ ನಾಲಗೆಯ ರುಚಿಮೊಗ್ಗುಗಳನ್ನ ತಣಿಸಲಿವೆ. 40 ಸ್ಟಾಲ್ ಬದಲು ಈ ವರ್ಷ 80 ಸ್ಟಾಲ್. ಅವರೆಬೇಳೆ ಮೇಳದಲ್ಲಿ ಕಳೆದ ವರ್ಷ 40 ಸ್ಟಾಲ್ಗಳನ್ನಷ್ಟೇ ಹಾಕಲಾಗಿತ್ತು. ಆದರೆ ಕಳೆದ ಸಲ ಮೇಳಕ್ಕೆ ಬಂದ ಜನದಟ್ಟಣೆ, ಸಿಕ್ಕ ಪ್ರತಿಕ್ರಿಯೆ ಆಧರಿಸಿ ಈ ಸಲ ಸ್ಟಾಲ್ಗಳ ಸಂಖ್ಯೆಯನ್ನ 80ಕ್ಕೆ ಹೆಚ್ಚಿಸಲು ಕ್ರಮ ಕೈಗೊಂಡಿದೆ. ಬೆಂಗಳೂರಿಗರಿಗೆ ಅವರೆಬೇಳೆ ಹಬ್ಬ. ಈ ಜಾತ್ರೆಯಲ್ಲಿ ಅವರೆಕಾಳು ಉಪ್ಪಿಟ್ಟು, ಅವರೆ ದೋಸೆ, ಅವರೆಕಾಳು ಪಾಯಸ, ಅವರೆಕಾಳು ಮಂಚೂರಿಯನ್, ಅವರೆ ಹಲ್ವಾ, ಅವರೆ ಐಸ್ ಕ್ರೀಮ್ ಹೀಗೆ 10 ಹಲವು ಖಾದ್ಯಗಳನ್ನ ಈ ಅವರೆಬೇಳೆ ಮೇಳದಲ್ಲಿ ಮಾರಾಟ ಮಾಡಲಾಗುತ್ತದೆ. ಇದಲ್ಲದೆ ಹೊಸ ಹೊಸ ರುಚಿಯ ಖಾದ್ಯಗಳನ್ನು ಗ್ರಾಹಕರಿಗೆ ಪರಿಚಯಿಸುವುದು ವಿಶೇಷ. ಹೊಸ ರುಚಿಗಳು ಏನೇ ಇದ್ದರೂ ಅವರೆಕಾಳು ಉಪ್ಪಿಟ್ಟು, ಅವರೆ ದೋಸೆ ಮುಂತಾದ ಸಾಂಪ್ರದಾಯಿಕ ತಿನಿಸುಗಳ ಬೇಡಿಕೆ ಕಡಿಮೆಯಾಗಿಲ್ಲ. ಹೀಗಾಗಿ ಇವುಗಳಿಗಾಗಿಯೇ 5 ವಿಶೇಷ ಕೌಂಟರ್ ಕೂಡ ಈ ಸಲದ ಅವರೆಬೇಳೆ ಮೇಳದಲ್ಲಿ ಇರಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಅವರೆಬೇಳೆ ಮೇಳದಲ್ಲಿ ಆಸನ ವ್ಯವಸ್ಥೆ, ಪಾವತಿ ಕಡ್ಡಾಯ. ಅವರೆಬೇಳೆ ಮೇಳದಲ್ಲಿ ಆಸನ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ವಿಶೇಷವಾಗಿ ಹಿರಿಯ ನಾಗರಿಕರು, ಮಕ್ಕಳನ್ನ ಕರೆದುಕೊಂಡು ಬರುವವರಿಗೆ ಅನುಕೂಲವಾಗುವಂತೆ ಇದನ್ನ ಮಾಡಲಾಗುತ್ತಿದ್ದು, ಇದನ್ನ ಬಳಸಿಕೊಳ್ಳಲು ಶುಲ್ಕ ಪಾವತಿಸಬೇಕು. ಇದಕ್ಕಾಗಿ ಟಿಕೆಟ್ ವ್ಯವಸ್ಥೆ ಇದ್ದು ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಟಿಕೆಟ್ ಖರೀದಿಸಬಹುದು. ಟಿಕೆಟ್ ದರ 100 ರೂಪಾಯಿ ಎಂದು ಸಂಘಟಕರು ಘೋಷಿಸಿದ್ದಾರೆ. ಕುಟುಂಬ ಸದಸ್ಯರೊಂದಿಗೆ ಬಂದು ನೇರವಾಗಿ ಖಾದ್ಯ ಸವಿಯುವವರು ಈ ವ್ಯವಸ್ಥೆ ಬಳಸಿಕೊಂಡರೆ ಸರದಿ ನಿಲ್ಲುವ ಅಗತ್ಯ ಇರುವುದಿಲ್ಲ. ಈ ಸಲ ಹೇಗಿದೆ ಅವರೆಬೇಳೆ ಮತ್ತು ಬೆಲೆ? ಕರ್ನಾಟಕದಲ್ಲಿ ಅವರೆಕಾಯಿ ಬೆಳೆಗೆ ಹವಾಮಾನ ವೈಪರೀತ್ಯದ ಕಾಟ ಉಂಟಾಗಿದ್ದು ಸತತ 2ನೇ ವರ್ಷವೂ ಇಳುವರಿ ಕಡಿಮೆ ಇದೆ. ಹಾಗಾಗಿ ಮಾರುಕಟ್ಟೆ ಬಂದ ಅವರೆಕಾಳುಗಳ ಗುಣಮಟ್ಟ ಕಡಿಮೆ ಇದೆ. ಹೀಗಾಗಿ ಅವರೆಕಾಯಿ ಕಿಲೋಗೆ 60 ರೂಪಾಯಿಯಿಂದ 80 ರೂಪಾಯಿ ನಡುವೆ ಮಾರಾಟವಾಗುತ್ತಿದೆ ಎಂದು ವ್ಯಾಪಾರಿಗಳು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.